ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಸದ್ಯ ನಮ್ಮ ಜೊತೆ ಬಿಗ್ ಬಾಸ್ ಖ್ಯಾತಿಯ ವರ್ಲ್ಡ್ ನಂಬರ್ 1 ಡಾಗ್ ಬ್ರೀಡರ್ ಸತೀಶ್ ಕೆಡಬಾಂಬ್ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಒಂದು ಸ್ಪೆಷಲ್ ಪ್ರೋಗ್ರಾಮ್ಗೆ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಸರ್ ಮೊದಲಿಗೆ ನಮಸ್ಕಾರ. ಸೊ ನೋಡಿದ್ವಿ ನಿಮ್ಮ ಒಂದು ವರ್ಲ್ಡ್ ನಂಬರ್ 100 ಕೋಟಿ ವರ್ತಿರೋ ನಾಯಿನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ. ಸೊ ಏನಿದ್ರ ವಿಶೇಷತೆ? ಸರ್ ವಿಶೇಷತೆ ಏನಂದ್ರೆ ಈಗ ಒಂದು ವಸ್ತುನ ಒಂದು ಪ್ರಾಡಕ್ಟ್ ಆಗ್ಲಿ ಒಂದು ಏನಾರ ಒಂದು ಐಟಮ್ ಆಗ್ಲಿ ತಗೊಳಕ್ಕಿಂತ ಮುಂಚೆನೆ ಅದನ್ನ ವರ್ಲ್ಡ್ ನ್ಯೂಸ್ ಮಾಡಕ್ಕಾಗಲ್ಲ. ಅಂದ್ರೆ ಬೇರೆಯವರು ತಗೊಂಡ್ರು ವರ್ಲ್ಡ್ ನ್ಯೂಸ್ ಮಾಡಕ್ಕಾಗಲ್ಲ, ಪಕ್ಕದ ರೋಡ್ಗೂ ನ್ಯೂಸ್ ಮಾಡಕ್ಕಾಗಲ್ಲ. ನಾನ್ ಬಂದು USA ಇಂದ ನನ್ಗೆ ಇಂಟರ್ವ್ಯೂಗೆ ಬಂದಿರ್ತಾರೆ. ನಾನು ಹೇಳ್ತೀನಿ ಒಂದು ನೆಕ್ಸ್ಟ್ ನಿಮ್ದು ಅಂದ್ರೆ 50 CR ಡಾಗ್ದು ಇಂಟರ್ವ್ಯೂಗೆ ಬಂದಿರ್ತಾರೆ. ವುಲ್ಫ್ ಡಾಗ್ ಅಂತ, ಅದು ತೋಳ ಕ್ರಾಸ್ ಆಗಿ ಹುಟ್ಟಿರೋದು. ಆ ನಾಯಿಗೆ ಇಂಟರ್ವ್ಯೂ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಅದು ವರ್ಲ್ಡ್ ವೈಡ್ ತುಂಬಾ ವೈರಲ್ ಆಗೋಗುತ್ತೆ. ಒಂದು 125 ದೇಶ 5,000 ನ್ಯೂಸ್ ಚಾನಲ್ ಅಲ್ಲಿ ಬರುತ್ತೆ. ಅದು March 18th ಆ ಲೇಡಿ ಬಂದು ಮಾಡ್ಕೊಂಡು ಹೋಗಿರ್ತಾಳೆ USA ಇಂದ. ಅದಾಗ್ತಿದಂಗೆ ತುಂಬಾ ರೀಚ್ ಆಯ್ತು ಅಂತ ತಿರ್ಗಾ ಅವಳು March 28 29ಗೋ ಬರ್ತಾರೆ. ಬಂದ್ಬಿಟ್ಟು ಓಕೆ ಅದಾಯ್ತು, ನೆಕ್ಸ್ಟ್ ಏನು ನಿಮ್ದು, ನೆಕ್ಸ್ಟ್ ಯಾವ ನಾಯಿ, ನಿಮ್ ಕನ್ಸೇನು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಅವ್ರಿಗೆ, ಮೇಡಮ್ ನಾನು ಈ ತರ ಸಣ್ಣ ಪುಟ್ಟ ಯಾವುದೂ ತರ್ಸಲ್ಲ. ನೆಕ್ಸ್ಟ್ ತರ್ಸಿದ್ರೆ ಒಂದು ಡಾಂಕಿ ಸೈಜ್ ಡಾಗ್, ಅಂದ್ರೆ ಕತ್ತೆಯಷ್ಟು ದೊಡ್ಡ ಡಾಗ್ನ ನಾನು ತರ್ಸ್ಬೇಕಂತ ಅನ್ಕೊಂಡಿದೀನಿ ಅಂತ ಹೇಳ್ತೀನಿ. ಆ ಟೈಮಲ್ಲಿ ಈ ನಾಯಿ ಹುಟ್ಟೇ ಇರೋದಿಲ್ಲ. ಇದು March 5th 2025 ಹುಟ್ಟಿರೋದು. ನಾನು ಹೇಳಿರೋದು March 29th ನಾನು ಇಂಟರ್ವ್ಯೂ ಕೊಟ್ಟಿರೋದು. March 30, 31 2 ಡೇಟ್ ಅಲ್ಲಿ ವರ್ಲ್ಡ್ ವೈಡ್ ನ್ಯೂಸ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಡಾಂಕಿ ಸೈಜ್ ನಾಯಿ ತರಿಸ್ತಾ ಇದ್ದಾರೆ ಆ ತರ ಅನ್ಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ವೈರಲ್ ನ್ಯೂಸ್ ಆಗುತ್ತೆ. ಆದ್ರೆ ಇದು ಹುಟ್ಟಿರೋದು May 5th. ನನಗೆ ಇದ್ರ ಬಗ್ಗೆ ಸುದ್ದಿ ತಿಳಿದಿದ್ದು ಬಂದು ಸೆಪ್ಟೆಂಬರ್ ಅಲ್ಲಿ ಈ ತರ ಒಂದು ನಾಯಿ ಇದೆ, ಬರೀ 3-3.5 ತಿಂಗಳಿಗೆ ಇಷ್ಟೆತ್ರ ಆಗ್ಬಿಟ್ಟಿದೆ. ಅಂದ್ರೆ ದೊಡ್ಡದಾದ್ಮೇಲೆ ಇನ್ನೂ ಎಷ್ಟು ದೊಡ್ಡದಾಗುತ್ತೋ ಗೊತ್ತಿಲ್ಲ. 100% ವರ್ಲ್ಡ್ ಅಲ್ಲೇ ಟಾಲೆಸ್ಟ್ ಡಾಗ್ ಆಗುತ್ತೆ ಅಂತ ಒಂದು ಡೀಲರ್ ಇಂದ ನನಗೆ ಕಾಲ್ ಬರುತ್ತೆ. ನಾನು ಇಮಿಡಿಯೇಟ್ ಏನ್ ಮಾಡ್ತೀನಿ, ಫಸ್ಟ್ ಫೋಟೋ ಕಳಿಸಿ ಅಂತೀನಿ. ಅವಾಗ್ಲೂ ನನಗೆ ಇದಾಗಲ್ಲ, ಯಾರ ಮನುಷ್ಯರು ಪಕ್ಕ ನಿಂತ್ಕೊಂಡು ಹೈಟ್ ನೋಡ್ಬೇಕು, ನಾನು ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳ್ತೀನಿ. ಆ ವಿಡಿಯೋ ಕಳಿಸ್ತಾರೆ ನನಗೆ. ಅವಾಗ 3 ತಿಂಗಳದೇ ಮಂಡಿಗಿಂತ ಹೈಟ್ ಇದೆ ಅಂದ್ರೆ ಅಂದಾಜ್ ಕ್ಯಾಲ್ಕುಲೇಟ್ ಮಾಡಿದೆ. ಅಂದ್ರೆ ಇನ್ನ ದೊಡ್ಡದಾದ್ರೆ ಇನ್ನೆಷ್ಟು ಆಗ್ಬೋದು ಅಂತ 6th ಸೆನ್ಸ್ ಅಲ್ಲಿ ಗೊತ್ತಾಯ್ತು. ಇದು 100% ನನಗೆ ಹೆಸರು ಮಾಡ್ಕೊಡೋ ನಾಯಿ ಇದು. ಇದನ್ನ ನಾನು ತರ್ಸಿದ್ರೆ ನೆಕ್ಸ್ಟ್ ಲೆವೆಲ್ಗೆ ನ್ಯೂಸ್ ಅಲ್ಲಿ ಇರ್ತೀನಿ ಅಂತ ಇಮಿಡಿಯೇಟ್ ಅಡ್ವಾನ್ಸ್ ಮಾಡ್ಬಿಟ್ಟು ಆ ನಾಯಿನ ತರ್ಸ್ಕೊಂಡೆ. ಅದು September October ಆ ಟೈಮಲ್ಲಿ ತರ್ಸ್ಕೊಂಡಿದ್ದು. ಅವಾಗ ಬರೀ 3-3.5 ತಿಂಗಳಿತ್ತು. ನವೆಂಬರ್ ಅಲ್ಲಿ 5 ತಿಂಗಳಿತ್ತು ನನ್ನ ಬರ್ಡೇ ದಿನ. ಆಮೇಲೆ May 5th ಇವತ್ತು ಒಂದು ಓಲ್ಡ್ ಏಜ್ ಪೀಪಲ್ ಅವ್ರಿಗೆ, ಆಮೇಲೆ ಅನಾಥ ಮಕ್ಕಳಿಗೆ 2 ಆಶ್ರಮ, ಅಂದ್ರೆ ಒಂದು ದಿಯಾಸ್ ಚಾರಿಟಬಲ್ ಟ್ರಸ್ಟ್ ಅಂತ, ಇನ್ನೊಂದು ಬಂದು ಶ್ರೀ ಸಾಯಿ ಫೌಂಡೇಶನ್ ಅಂತ, ಸ್ನೇಹ ಫೌಂಡೇಶನ್ ಅಂತ ಅವರು, ಪ್ಲಸ್ ಮಚಿಲಿ ಊಟ ಅಂತ ಕನಕಪುರ ರೋಡ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು 10-15 ಡೇಸ್ ಬ್ಯಾಕ್ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿದ್ದೆ. ಆ ಕಾರಣದಿಂದ ಎಲ್ಲಾ ಟೈಮಲ್ಲೂ ನಾನು ಓಲ್ಡ್ ಏಜ್ ಪೀಪಲ್ಗೆ ಬರೀ ನಾನ್ ವೆಜ್ ಊಟ ಆಗ್ತಾ ಇದ್ದೆ. ನನಗೆ ಪಂಜಾಬ್ ಇಂದ ಒಬ್ಬ ಬೈತಾನೆ, ಏನಂತ ಬೈತಾನೆ, ಏನಕ್ಕೆ ನೀನು ನಾನ್ ವೆಜ್ ಊಟ ಟೇಸ್ಟ್ ತೋರಿಸ್ತೀಯಾ, ನಾನ್ ವೆಜ್ ಊಟನೇ ಯಾಕೆ ಆಗ್ತೀಯಾ ಅಂತ. ನಾನು ಒಂದೇ ಒಂದು ಕಾರಣ ಹೇಳ್ತೀನಿ, ನಾನು 3 ಹೊತ್ತು ನಾನ್ ವೆಜ್ ತಿಂತೀನಿ. ನನಗೆ ನಾನ್ ವೆಜ್ ಅಂದ್ರೇನೆ ಇಷ್ಟ. ನಾನು ಒಬ್ಬನೇ ಯಾಕೆ ನಾನ್ ವೆಜ್ ತಿನ್ಬೇಕು? ನಾನು ತಿನ್ನೋದಲ್ದೆ ನಾನು ಹಾಕೋದೇ ಬರೀ ನಾನ್ ವೆಜ್. ಇವತ್ತವರೆಗೂ ನಾನು ವೆಜ್ ಊಟನೇ ಕೊಟ್ಟಿಲ್ಲ, ಬರೀ ನಾನ್ ವೆಜ್ ಊಟನೇ ಕೊಟ್ಟಿರೋದು. ಆಮೇಲೆ ಹೊಸ ಬಟ್ಟೆಗಳು 7 ಅವರ್ ಶಾಪಿಂಗ್ ಮಾಡ್ತೀನಿ, ಅಂದ್ರೆ ವಿತ್ ಟ್ಯಾಕ್ಸ್ ಸಮೇತ ತಗೊಂಡು. ಆದ್ರೆ ಒಬ್ಬೊಬ್ರು ಕೊಡ್ಬೇಕಾದ್ರೂ ಅವ್ರಿಗೆ ಇಷ್ಟ ಆಗಂತದ್ದು ಅವ್ರಂತೂ ಬರಕ್ಕಾಗಲ್ಲ. ನಾವೇ ಅವ್ರಿಗೆ ಸೆಲೆಕ್ಟ್ ಮಾಡಿ ಹುಡುಕಿ ಮಾಡಿ ಹೋಗಿ ನಾನು ಕೊಡ್ತಾ ಇರ್ತೀನಿ. ಅದು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ವರ್ಷ ಇಷ್ಟು ಮೀಡಿಯಾ ಕರೆದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಎಲ್ಲ ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ ಅವ್ರಗಳಿಗೆ ಒಂದು ಆನ್ಸರ್ ಕೊಡಕ್ಕೋಸ್ಕರ. ಯಾಕಂದ್ರೆ ನಾವು ತೆರೆಮರೆ ಕಾಯಲ್ಲಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಇಷ್ಟು ದುಡ್ಡು ಕೊಟ್ಬಿಟ್ಟು ನಾಯಿ ತಗೊಳ್ತಾನೆ, ಅದ್ರ ಬದಲು ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡಕ್ಕಾಗಲ್ವಾ ಅಂತ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇದ್ರು. ಆ ಕಾರಣದಿಂದ ನಾನು ನಿಮ್ಗಳಿಗೆ ತಿಳಿಸ್ಬೇಕಾಯ್ತು. ಇಲ್ದಿದ್ರೆ ನನ್ನ ಪಾಡಿಗೆ ನಾನು ಸೈಲೆಂಟ್ ಆಗಿ ಮಾಡ್ಕೊಂಡು ಒಂದು ಕೇಕ್ ಕಟಿಂಗ್ ಮಾಡ್ಕೊಂಡು ನಾನು ಹೊರಟೋಗ್ಬಿಡ್ತಿದ್ದೆ. ಇವತ್ತು ನೀವೇ ನೋಡ್ತಾ ಇದ್ದೀರಾ, ತುಂಬಾ ಜನನ ಕರ್ಸ್ಬಿಟ್ಟು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ನಮ್ದು ಡಾಗ್ದು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ ಕ್ಯಾಡಬಾಂಬ್ಸ್ ಫೌಂಡೇಶನ್ ನಂದು ಓನು, ಅದ್ರ ವತಿಯಿಂದ ಇವತ್ತು ಒಂದು 100 ಜನಕ್ಕೆ ಇವತ್ತು ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಅದು ಓನ್ಲಿ ಸೀ ಫುಡ್ ಪಾರ್ಟಿ ಅಂತಾನೆ, ಅಂದ್ರೆ ಪ್ರಾನ್ಸು, ಫಿಶು, ಏಡಿಕಾಯಿ ಆ ತರ ಬರೀ ಅದ್ರದ್ದೇ ಫುಡ್. ಯಾಕಂದ್ರೆ ಅವ್ರಿಗೂ ಪಾಪ ಎಲ್ಲಾ ತರ ಫುಡ್ ಅವ್ರಿಗೆ ಸಿಕ್ಕಿರೋದಿಲ್ಲ. ಆಮೇಲೆ ಅಲ್ಲೇ ಹೋಗಿ ಕೊಟ್ಟು ಬಂದ್ರೆ ಅದು ಅಷ್ಟು ಮಜಾ ಇರೋದಿಲ್ಲ ಅಂತ ಅವ್ರನ್ನೆಲ್ಲಾರನು ಹೋಟ್ಲುಗೆ ಕರ್ಸಿ ಇವತ್ತು ಪಾರ್ಟಿ ಕೊಡಿಸ್ತಾ ಇದ್ದೀನಿ.
ಅಂದ್ರೆ ಇವಾಗ ನಿಮ್ಮ ನಾಯಿ ಬರ್ತ್ಡೇಗೆ ಸೊ ಓಲ್ಡ್ ಏಜ್ ಪರ್ಸನ್ಸ್ ಗೆ ಎಲ್ರಿಗೂ ಮಾಡಿದ್ರೆ ಒಳ್ಳೆ ವಿಚಾರ. ಸೊ ಜನಗಳಿಗೆ ಪ್ರಶ್ನೆ ಏನಂತಂದ್ರೆ, ಸೊ ಈ ನಾಯಿಗೆ 100 crore ಹೇಳ್ತಿದಿರಲ್ಲ, ಸೊ ಯಾವ ಮಾನದಂಡದಲ್ಲಿ 100 crore ಅಂತ ಹೇಳ್ತಾ ಇದೀರಾ? ಸರ್ ಈಗ ವರ್ತ್ಗೂ ಪರ್ಚೇಸ್ಗೂ ಡಿಫ್ರೆನ್ಸ್ ಹೇಳಿ ಸರ್, ನಿಮ್ಗೆ ಕ್ವಶನ್ ಕೇಳ್ತಾ ಇದ್ದೀನಿ. ನಾನು ಪರ್ಚೇಸ್ ಅನ್ನ ವರ್ತ್ ಅನ್ನ ವರ್ತ್ ಅಂದ್ರೆ ಏನು ಸರ್? ಬೆಲೆ ಅಲ್ಲಲ್ಲ, ಅದೇ ವರ್ತ್ ಹೆಂಗೆ ಅಂತ ಸರ್ ಈಗ ಒಬ್ಬ 6 ಅಡಿ ಮನುಷ್ಯ ಇದ್ರೆ 1000 ಜನ ಇರ್ತಾರೆ, ಒಬ್ಬ 10 ಅಡಿ ಮನುಷ್ಯ ಇರ್ತಾನೆ. ಅವನು ಇಡೀ ವರ್ಲ್ಡ್ಗೆ ಒಂದು ಸ್ಪೆಷಲ್ ವ್ಯಕ್ತಿ ತರ. ಇವಾಗ ಒಬ್ಬ ರಾಜ 100, 200, 300 ವರ್ಷದಿಂದ ಏನೋ ಯೂಸ್ ಮಾಡಿರ್ತಾನೆ, ಅವಾಗ ಅದು 1 ರೂಪಾಯಿ ಇರುತ್ತೆ. ಇವತ್ತು ಅದು ಮಾರಕ್ ಹೋದ್ರೆ 10 ಕೋಟಿ 2 ಕೋಟಿ 10 ಕೋಟಿ ಅಂತಾರೆ. ಏನಕ್ಕೆ ಹೇಳ್ತಾರೆ? ಅದು 1 ರೂಪಾಯಿ ವಸ್ತುನೇ ತಾನೆ. ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ, ಆನ್ಸರ್ ಮಾಡಿ. ಅಂದ್ರೆ ವರ್ತ್ ಏನಕ್ಕಂದ್ರೆ ಅಷ್ಟು ಯುನಿಕ್, ಅಷ್ಟು ಅದು ಬೆಲೆ ಬಾಳುತ್ತೆ. ಆಮೇಲೆ ರಾಜ ಯೂಸ್ ಮಾಡಿದಾನೆ ಅನ್ನೋದಕ್ಕೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಆ ತರ ಬಂದು ಡಾಗ್ ಬಂದು ವರ್ಲ್ಡ್ ಅಲ್ಲೇನೆ ಯಾರ ಹತ್ರ ಇಲ್ದೇ ಇರೋದ್ ನಾನ್ ತರಿಸ್ತೀನಿ. ಆಮೇಲೆ ವರ್ಲ್ಡ್ ಅಲ್ಲಿ ಒಂದೇ ಪೀಸ್ ಇರುತ್ತೆ, ಅದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಆಗಿರ್ಬೋದು, ವರ್ಲ್ಡ್ ಟಾಲೆಸ್ಟ್ ಆಗಿರ್ಬೋದು, ವರ್ಲ್ಡ್ ರೇರೆಸ್ಟ್ ಆಗಿರ್ಬೋದು, ವರ್ಲ್ಡ್ ಅಲ್ಲಿ ಒಂದೇ ಪೀಸ್ ಇರ್ಬೋದು ಆ ಕಲರ್ ಅಲ್ಲಿ. ಈಗ ಪಾಂಡೋ ಡಾಗ್ ಅಂತ ತರಿಸ್ದೆ, ರೆಡ್ ಅಂಡ್ ವೈಟ್, ವರ್ಲ್ಡ್ ಅಲ್ಲಿ ಒಂದೇ ಪೀಸ್. ಅದು ಬಿಟ್ಟು ನನ್ನ ಡೇಟ್ ಬಿಟ್ಟು ಅದ್ರ ಹಿಂದಿನ ಡೇಟ್ ಅಲ್ಲಿ ಒಂದು ಪೀಸ್ ತೋರಿಸಿ ಅದನ್ನ. ಹಂಗೆ ವುಲ್ಫ್ ಕ್ರಾಸ್ ಆಗಿರೋದು, ಇಂಡಿಯಾ ಒಳಗಡೆ ಒಂದು ವುಲ್ಫ್ ಕ್ರಾಸ್ ಆಗಿರೋ ನಾಯಿನ ತೋರಿಸಿ, ತೋಳ ಕ್ರಾಸ್ ಆಗಿ ಹುಟ್ಟಿರೋ ನಾಯಿ. ಆ ತರ ರೇರ್ ಬ್ರೀಡ್ ನ ಹುಡುಕಿ ತರಿಸ್ತೀನಿ. ಯಾಕಂದ್ರೆ ನನಗೆ ಯುನಿಕ್ ಬ್ರೀಡ್ ನ ಕಲೆಕ್ಷನ್ ನನ್ಗೆ ಹುಚ್ಚು. ಅಂದ್ರೆ ಆ ತರ ಬ್ರೀಡ್ ನ ನಾನು ಇಡಬೇಕು ಅಂತ. ಆದ್ರೆ ವರ್ಲ್ಡ್ ಅಲ್ಲಿ ದೊಡ್ಡ ಸೈಜ್ ತರಿಸ್ಬೇಕು ಅನ್ನೋದು ನನ್ನ ಲಾಸ್ಟ್ ಕನ್ಸಾಗಿತ್ತು. ಅದು ಇವತ್ತು ಈಡೇರಿದೆ. ಈ ಡಾಗ್ ನೀವು ಈಗ ವರ್ಲ್ಡ್ ನಂಬರ್ 1 ಬ್ರೀಡರ್ ಅಂತಾನೆ ಫೇಮಸ್. ಸೊ ಇವಾಗ 100 ಕೋಟಿ ವರ್ತಿರೋ ನಾಯಿ ಇದು. ಸೊ ನಿಮ್ಗೆ ಏನಾದ್ರು ಯಾರಾದ್ರೂ ಅಪ್ರೋಚ್ ಮಾಡಿದ್ರೆ ಈ ನಾಯಿ ಬೇಕಂತ, ಮತ್ತೆ ನೀವೇನಾದ್ರೂ ಈ ಬ್ರೀಡ್ ನ ಕಂಟಿನ್ಯೂ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರಾ? ಸರ್ ನನ್ನ ಹತ್ರ ಬಂದ ಮೇಲೆ ಅದಕ್ಕೆ ವ್ಯಾಲ್ಯೂ ಬರೋದು. ನನ್ನ ಹತ್ರ ಬರೋಕ್ಕಿಂತ ಮುಂಚೆ 4 ಗೋಡೆ ಮಧ್ಯೆ ಇರುತ್ತಲ್ಲ, ಅದಕ್ಕೆ ವ್ಯಾಲ್ಯೂ ಇರಲ್ಲ. ಅಲ್ಲಿಂದ ಪರ್ಚೇಸ್ ಮಾಡಿ ನನ್ನ ಜಾಗಕ್ಕೆ ಬರ್ತಿದಂಗೆ 100 ಕೋಟಿ ವರ್ತ್ ಡಾಗ್. ನಾನು ಅದನ್ನ 101 ಕೋಟಿ ಕೊಟ್ಟರು ಮಾರೋದಿಲ್ಲ. ನನ್ನ ಶೋಕಿ, ನನಗಿಷ್ಟ, ಯಾರ ಹತ್ರ ಇಲ್ಲದೆ ಇರೋದು ನನ್ನ ಹತ್ರ ಇರಬೇಕು ಅಂತ. ನಾನು ಯಾರಿಗೂ ಮಾರಾಟಕ್ಕೂ ಇಟ್ಟಿಲ್ಲ, ನಾನು ಡಾಗ್ ಬ್ರೀಡರು ಅಲ್ಲ. ಇವಾಗ ಅದ್ರ ಗರ್ಲ್ ಫ್ರೆಂಡು ತರಿಸ್ತಾ ಇದ್ದೀನಿ. ಅದು ಕ್ರಾಸ್ ಮಾಡಿ ಮರಿ ಹಾಕಿದ್ಮೇಲೂ ಅದನ್ನು ಅವ್ರಿವ್ರಿಗೆ ದಾನ ಮಾಡ್ತೀನಿ. ಈಗ ಸರ್ಗೆ ಮೊನ್ನೆ ಒಂದು ಅಪ್ರೋಚ್ ಮಾಡಿದೆ, 20 CR ಡಾಗ್ ಅಂತ, ಕ್ಯಾಡಬಾಮ್ಸ್ ಹೈದರ್ ಅಂತ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಡಾಗ್. ಅದನ್ನು ಒಂದು 600 ಚಾನಲ್ ಅಲ್ಲಿ ಬಂದಿದೆ ಒನ್ ನೈಟ್ ಅಲ್ಲಿ. ಅದ್ರದ್ದು 6 ಮರಿ ಹಾಕಿತ್ತು. ಎಲ್ಲದನ್ನು ಫ್ರೆಂಡ್ ಸರ್ಕಲ್ ಅಲ್ಲಿ ಕೊಟ್ಟೆ. ಈಗ ಡಾಕ್ಟರ್ ಲೀಲಾ ಮೋಹನ್ ಅಂತ ಬರ್ತಾರೆ, ಅವ್ರಿಗೆ ಒಂದಲ್ಲ 2 ಕೊಟ್ಟಿದ್ದೀನಿ. ಇವ್ರಿಗೆ ಕೊಟ್ರೆ ನಂಗೆ ಕತ್ತೆ ತರೋದು ಬೇಡ, ನಂಗೆ ಇಲಿ ಮರಿ ತರೋದು ಬೇಕು ಅಂತ ಇಷ್ಟು ಅರ್ಧ kg ಇರೋದು ಕೊಡು ಅಂದ್ರು. ಆದ್ರೆ ಇವ್ರಿಗೆ ನೋಡಿ ಆ ತರ ಇಷ್ಟ, ನನಗ್ ನೋಡಿ ಈ ತರ ಇಷ್ಟ. ಸೊ ಇದ್ರ ನಡುವೆ ನೀವು ಅಷ್ಟೇ ಸಿನಿಮಾಗೆ ಎಂಟ್ರಿ ಕೊಡ್ತಾ ಇದೀರಾ. ಆಲ್ರೆಡಿ 20 ವರ್ಷದಿಂದನೇ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಮತ್ತೆ ಇವಾಗ ಸೆಕೆಂಡ್ ಇನ್ನಿಂಗ್ಸ್ ತರ ಬರ್ತಾ ಇದೀರಾ, ನಿಮ್ ಮಗನೂ ಕೂಡ ಕರ್ಕೊಂಡ್ ಬರ್ತಾ ಇದೀರಾ. ಸೊ ಪ್ಲಾನ್ ಎಲ್ಲ ಯಾವ ತರ ಇದೆ ಅಂತ? ಸರ್ ಇವಾಗ ನಾನು ಮಗನ್ ಹೀರೋ ಮಾಡಕ್ ಹೋಗಿ ನನಗೀಗ 3 ಪಿಕ್ಚರ್ ಅಲ್ಲಿ ಆಫರ್ ಬಂದಿದೆ. 3 ಪಿಕ್ಚರ್ ಅಲ್ಲಿ ಮಾಡ್ತಾ ಇದ್ದೀನಿ. ಆಗ್ಲೇ ಬ್ರೋಚರು ಇಲ್ಲೇ ಇದೆ, ತೋರಿಸ್ಬಿಡ್ತೀನಿ ನಾನು ಹಾಕೊಂಡಿರೋದು. 3 ಪಿಕ್ಚರ್ ಅಲ್ಲಿ ನಾನು ಹೀರೋ ಆಗಿ ಮಾಡ್ತಾ ಇದ್ದೀನಿ. ಅದನ್ನ ಸೈಡ್ಗೆ ಇಟ್ಬಿಡಿ. ನಂದು ಮಗಂದು ಇವಾಗ ನಾನು ಎಲ್ಲಾರ್ಗು ಚಾಲೆಂಜ್ ಮಾಡಿದ್ದೆ, ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ ಅಂತ. ಇವಾಗ ಇಂಡಿಯಾಗೆ ನಂಬರ್ 1 ಮಾಡ್ತೀನಿ ಅಂತ. ಅದು ಒಂದೇ ಮೂವಿಲಿ, ಫಸ್ಟ್ ಮೂವಿಲೇ ಮಾಡ್ತೀವಿ ಅಂತ ಎಲ್ಲಾರ್ಗು ಚಾಲೆಂಜ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಆ ತರ ಸ್ಟೋರಿ ನಾನು ಇದು ಮಾಡ್ತಾ ಇದ್ದೀನಿ. ಆ ತರ ದೊಡ್ಡ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ನ ಇಟ್ಕೊಂಡು ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಇವತ್ತು ಮೀಟಿಂಗ್ ಕರೆದಿದ್ರು ತಿರ್ಗಾ. ಅಂದ್ರೆ ಆಲ್ರೆಡಿ ಅರ್ಧ ಇಂಟರ್ವೆಲ್ ವರ್ಗೂ ಸ್ಟೋರಿ ಆಗ್ಲೇ ಬರ್ದಾಗೋಗಿದೆ. ಇನ್ನ ಮಿಕ್ಕಿದ್ನ ಕಂಟಿನ್ಯೂ ಮಾಡಕ್ಕೆ. ಆಮೇಲೆ ನಂದು ಲೈಫ್ ಸ್ಟೋರಿ, ನನ್ನ ಲೈಫಲ್ಲಿ ಏನೇನಾಯ್ತು ಅದನ್ನೇ ಒಂದು ಮೂವಿ ತರ ಒಂದು ಇದಾಗಿ ಹೇಳ್ಬಿಟ್ಟು, ಯಾಕಂದ್ರೆ ಈಗ ಹೇಳಕ್ಕಾಗಲ್ಲ, ಎಲ್ಲ ಮೂವಿ ಬಂದ್ಮೇಲೆ ನೋಡಿ. ಆ ತರ ನಾನು ಕೂತ್ಕೊಂಡು ಬರೆಸ್ತಾ ಇದ್ದೀನಿ. ಯಾಕಂದ್ರೆ ಬೇರೆ ಎಷ್ಟೊಂದ್ ಜನ ಡೈರೆಕ್ಟರ್ನ ಮೀಟ್ ಆದೆ, ಅವ್ರದ್ದು ಎಲ್ಲ ಇಲ್ಲಿರೋ ಸ್ಟೋರಿನೇ. ಅದಕ್ಕೆ ಕನ್ನಡ ಫಿಲಿಮು ಆತರ ಓಡ್ತಾ ಇಲ್ಲ. ಯಾಕಂದ್ರೆ ಒಂದೇ ಸ್ಟೋರಿ, ಅದಲ್ಲ ಇದು, ಇದಲ್ಲ ಅದು, ಬರೀ ಅದೇ ಹೇಳ್ತಾರೆ. ಅದೇ ಅಲ್ಲಿ ಫೈಟು, ಇಲ್ಲಿ ಫೈಟು. ನಾನು ಹೇಳ್ತಾ ಇದೀನಿ ಇದಲ್ಲಪ್ಪ, ಇದು ಬಿಟ್ಟು ನಾನು ಮೇಲ್ಗಡೆದ್ ಮಾತಾಡ್ತಾ ಇರೋದು. ನನ್ನ ಮಗನ್ನ ನಂಬರ್ 2 ಹೀರೋ ಮಾಡ್ಬೇಕಂತ ಚಾಲೆಂಜ್ ಮಾಡಿದೀನಿ. ಆ ಕಾರಣದಿಂದ ಯುನಿಕ್ ಆಗಿರೋದು, ಯಾರು ಮಾಡಕ್ ಆಗದೆ ಇರೋಂಥದ್ದು ನಾನು ಮಾಡಬೇಕು ಅಂತ. ಆ ತರ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೈ ಬಜೆಟ್ ಅಲ್ಲಿ ಎಲ್ಲ ಒಳ್ಳೊಳ್ಳೆ ಫೇಮಸ್ ಆಗಿರೋ ನಂಬರ್ 1 ನಂಬರ್ 2 ಅಂತಾರಲ್ಲ ಅಂತ ಡೈರೆಕ್ಟರ್ಗಳನ್ನ, ಮ್ಯೂಸಿಕ್ ಡೈರೆಕ್ಟರ್ಗಳನ್ನೇ ತಗೊಂಡು ಇದು ಮಾಡ್ತಾ ಇದ್ದೀನಿ. ಇನ್ನು ಇಷ್ಟರಲ್ಲೇ ಇನ್ನೊಂದು 1 ಮಂತ್ ಒಳಗಡೆನೆ ಮೂವಿ ನೇಮು ನನ್ನ ಮಗ ಪ್ಲಸ್ 1 ಮಿನಿಟ್ದು ಟೀಸರ್ ಲಾಂಚ್ ಮಾಡಿ ಅವತ್ತು ಮಿಕ್ಕದವ್ರು ಯಾರ್ಯಾರು ನಮ್ಮ ಟೀಮಲ್ಲಿ ಇದ್ದಾರೆ ಅನ್ನೋದನ್ನು ಅನೌನ್ಸ್ಮೆಂಟ್ ಮಾಡ್ತೀನಿ. ಅಂದ್ರೆ ಈಗ ನಿಮ್ಮ ಮಗನ್ನ 2 ಅಂತ ಹೇಳಿದ್ರಿ, ನಂಬರ್ 1 ಮಾಡ್ತೀನಿ ಅಂತ ಹೇಳಿದ್ರಿ. ಫಿಲಂ ಆಫರ್ ಕೂಡ ಇದೆ, ಬರ್ತಿದೆ ಅಂತ ಹೇಳಿದ್ರಿ. ನಿಮ್ಗೂ ಕೂಡ ಇವಾಗ ಸಿನಿಮಾದಲ್ಲಿ ಬಿಸಿ ಆಗಿರಂತ. ಬಟ್ ಅದು ನಿಮ್ ಕಾನ್ಫಿಡೆನ್ಸ್, ನಿಮ್ ಎಫರ್ಟ್, ನಿಮ್ ವರ್ಕ್ ಓಕೆ ಅಲ್ಲ, ಓಕೆ ಅದೇ ನಿಮ್ ತಲೆ. ಸೊ ಬಟ್ ನೀವು ಅದೇ ಹೇಳ್ತಾ ಇರೋದನ್ನ ಜನ ಇವಾಗ ಏನಂತಂದ್ರೆ ಅದನ್ನ ನೆಗೆಟಿವ್ ಟ್ರೋಲ್ ತರ ಮಾಡ್ತಿದ್ದಾರೆ. ಯಾಕೆ ಅಂತ ಅವರು 5 ರೂಪಾಯಿ ಅಲ್ಲ 100 ರೂಪಾಯಿ ಕೊಟ್ಟು ಟಿಕೆಟ್
ಕೊಟ್ಟು ಬಂದು ನೋಡಕ್ ಹೋಗ್ತೇ ಇಲ್ಲ. ಅವ್ರು ಮಾತಾಡಿದ್ರೆ ನಾನು ಯಾಕೆ ಅವ್ರಿಗೆ ತಲೆ ಕೆಡ್ಸ್ಕೋಬೇಕು? ಅದಕ್ಕೆ ನಾನು ತಲೆ ಉಪಯೋಗಿಸ್ಬಿಟ್ಟು ಅಂಥವ್ರಿಗಲ್ಲ, ಬೇರೆ ಅಂಥವ್ರಿಗೆ ನಾನು ಮೂವಿ ಮಾಡ್ತಾ ಇರೋದು. ಅಂಥವ್ರು ಬರೋದು ಬೇಡ, ಆ ಥರ ಟ್ರೋಲ್ ಮಾಡೋರು ನನಗೆ ಹತ್ರಕ್ಕೆ ಸೇರ್ಸೋದು ಇಲ್ಲ, ಅವ್ರು ಬರೋದು ಬೇಡ. ಸೊ ಇದ್ರ ನಡುವೆ ಈಗ ನಿನ್ನೆ ಮನೆ ನೋಡಿರ್ತೀರಾ ನೀವು ಎಲ್ಲ ಏನೇನು ನ್ಯೂಸ್ ಇದೆ ಅಂತ. ಸೊ ಒಂದ್ ಕಡೆ ಎಲೆಕ್ಷನ್ ಆಯ್ತು, ತಮಿಳ್ನಾಡಲ್ಲಿ ಆಕ್ಟರ್ ವಿಜಯ್ ದಳಪತಿ ಅವರು ಸಿಎಂ ಕ್ಯಾಂಡಿಡೇಟ್ ಆದ್ರೆ ಅಷ್ಟು ಲೀಡ್ ಆಗಿ ಗೆದ್ದಿದ್ದಾರೆ. ಸೊ ಏನ್ ಹೇಳ್ತೀರಾ, ಕನ್ನಡದಲ್ಲೂ ಕೂಡ ಆತರ ಯಾರಾದ್ರೂ ಒಬ್ಬ ಮಾಡೋ ಚಾನ್ಸ್ ಇದೆಯಾ ಅಂತ? ಇಲ್ಲಿ ಏನಂದ್ರೆ ಸರ್, ಬೇರೆ ಕಡೆ ಎಲ್ಲ ಏನಾರ ಒಂದು ಒಳ್ಳೆ ಸುದ್ದಿ ಇದ್ರೆ ಅದನ್ನ ಎಂಕರೇಜ್ ಮಾಡ್ತಾರೆ. ಬೇಷಪ್ಪ ಇವನು ಒಂದು ಬೆಂಗಳೂರಿಗೆ ಹೆಸರು ತಂದ್ಕೊಟ್ಟಿದ್ದಾನೆ ವರ್ಲ್ಡ್ ಲೆವೆಲ್ ಅಲ್ಲಿ ಅಂತ ಬೇಷ್ ಅಂತ ಅಂತಾರೆ ಬೇರೆ ಕಡೆ. ಇಲ್ಲಿರೋರು ಅವ್ನು ಬರೀ ಓಲ್ಡ್ ಬಿಡ್ತಾನೆ, ಇದು ಬಿಡ್ತಾನೆ ಒಂದು ಸರ್ಚ್ ಮಾಡ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅದು ನಿಜಾನ ಅಂತ ಒಂದು ಗೂಗಲ್ ಮಾಡಿದ್ರೆ AI ಎಲ್ಲಾ ಬಂದ್ಬಿಟ್ಟಿದೆ. ಈಗ 3000 ಅವಾರ್ಡ್ ವಿನ್ ಆಗಿದ್ದೀನಿ ಅಂತೀನಿ, ಆಮೇಲೆ ಇಂತಿಂತ ಹೆಮ್ಮೆಯ ಕರ್ನಾಟಕ ರತ್ನ ಅವಾರ್ಡ್ ಬಂದಿದೆ ಅಂತೀನಿ, ಎಲ್ಲ ಅದನ್ನ ಗೂಗಲ್ ಮಾಡಿ ನೋಡ್ಬೇಕು. ಹೌದಾ ಸತೀಶ್ ಕ್ಯಾಡಬಾಮ್ಸಿಗೆ ಬಂದಿದ್ಯಾ ಅಂತ ಆತರ ಚೆಕ್ ಮಾಡಕ್ಕೂ ಇಲ್ಲಿ ಏನು ಇರಲ್ಲ. ಸುಮ್ಮನೆ ಬರೀ ಓಲ್ಡ್ ಬಿಡ್ತಾನೆ, ಸುಳ್ಳು ಬಿಡ್ತಾನೆ, ಬರೀ ಇದು ಬಿಟ್ಟು ಇನ್ನೇನು ಇಲ್ಲ. ಅವ್ರಿಗೆ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಳಕ್ ಯೋಗ್ಯತೆ ಇಲ್ದವ್ರು ಈ ತರ ಮಾತಾಡೋದು. ಯಾಕಂದ್ರೆ ಇಲ್ಲಿ ಇರೋರ್ನ ಬೆಳೆಸೋದು ಇಲ್ಲ, ಅವರು ಆದಷ್ಟು ತುಳಿಯಕ್ಕೆ ನೋಡ್ತಾರೆ. ಆದ್ರೆ ಅಂತ ಜನಗಳಿಗೆ ಬಿಟ್ಟು ಬೇರೆ ಕ್ಯಾಟಗರಿ ಅವ್ರಿಗೆ ನಾನು ಮಾಡ್ತಾ ಇದ್ದೀನಿ. ನನ್ನ ಮೂವಿ ಯಾರು ನೋಡಬೇಕು ಆ ಥರ ಸ್ಟೋರಿ ಮಾಡಿ ಎಂಥವ್ರು ನನ್ನ ಮೂವಿಗೆ ಬರಬೇಕು ಅನ್ನೋದು ನನಗೆ ಗೊತ್ತು. ಆಮೇಲೆ ನಾನು ಬಂದು ಇಲ್ಲೆಲ್ಲ ಮಾಡ್ತಾರಲ್ಲ ಅವ್ರು ಬಿಟ್ಟು ಅವ್ರಿಗಿಂತ ವಿಭಿನ್ನವಾಗಿ ನಾನು ಮೂವಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಹೇಳ್ಬೇಕಂದ್ರೆ ಡೈರೆಕ್ಷನ್ ನಾನೇ, ಅಂದ್ರೆ ನಂದೇ ಸ್ಟೋರಿ, ನಾನೇ ಹಿಂಗೆ ಇರ್ಬೇಕಂತ. ಮಿಕ್ಕದವ್ರು ಬಂದು ಅದನ್ನ ಫೈನಲ್ ಆಗಿ ಅದನ್ನ ಟಚ್ ಅಪ್ ಕೊಡೋದು. ಅಂದ್ರೆ ಯಾಕಂದ್ರೆ ನನ್ಗಿರೋ ತಲೆ ನಾನು ಎಷ್ಟೋ ಜನನ್ ಮೀಟ್ ಆದೆ, ಯಾರಿಗೂ ಇಲ್ಲ ಇಲ್ಲಿ. ಅಲ್ಲ, ನನ್ನ ಕ್ವಶನ್ ಅದು ಬೇರೆ ಕಡೆ ಟಾಪಿಕ್ ಹೋಗ್ಬಿಡ್ತು. ನನಗೇನು ಕೇಳಿದೆ ಅಂದ್ರೆ ಅದೇ ತಮಿಳ್ನಾಡಲ್ಲಿ TVK ಅಂದ್ರೆ ಎಲೆಕ್ಷನ್ ಅಲ್ಲಿ ಒಳ್ಳೆ ಲೀಡಲ್ ಗೆದ್ದಿದ್ದಾರೆ, ಕರ್ನಾಟಕದಲ್ಲಿ ಆತರ ಹೀರೋಗಳಿಗೆ ಯಾರ್ಯಾರು ಪಾಸಿಬಲ್ ಇದೆಯಾ ಅಂತ ನೀವೇನ್ ಹೇಳ್ತೀರಾ ಅಂತ? ನನಗೆ ರಾಜಕೀಯ ಇಂಟ್ರೆಸ್ಟೇ ಇಲ್ಲ, ಇವತ್ತವರೆಗೂ ಹುಡ್ದಾಗಿಂದ ಒಂದೇ ಸಲ ಓಟ್ ಹಾಕಿರೋದು, ಅದಕ್ಕೆ ರಾಜಕೀಯ ಬಗ್ಗೆ ಮಾತಾಡ್ಲಿಲ್ಲ, ನನಗೆ ಇಂಟ್ರೆಸ್ಟೇ ಇಲ್ಲ. ಸೊ ಇದ್ರ ನಡುವೆ ಇನ್ನೊಂದು ಏನಂತಂದ್ರೆ, ನಿಮ್ಮ ಹಳೆ ಸ್ನೇಹಿತರು 20 ವರ್ಷಗಳ ಹಿಂದಿನ ನಿಮ್ ಫಸ್ಟ್ ಅದೇ ಮಾಡೋ ಜೊತೆಲಿ ಮಾಡಿದಂತಹ ದರ್ಶನ್ ಅವರು ಒಂದು ಸಂಕಷ್ಟದಲ್ಲಿ ಇದ್ದಾರೆ. ಅದು ನಿನ್ನೆ ಒಂದು ನ್ಯೂಸ್ ಕೂಡ ಗೊತ್ತಾಯ್ತು. ಅವ್ರೇನಂತಂದ್ರೆ ಇವಾಗ ನನಗೆ ಜೈಲಲ್ಲಿ ಸಹ ಕೈದಿಗಳಿಂದ ಸಮಸ್ಯೆ ಆಗ್ತಿದೆ ಹಾಗೆ ಅಂತ ಒಂದು ವಕೀಲರ ಮೂಲಕ ದೂರು ಕೊಟ್ಟಿದ್ದಾರೆ. ಸೊ ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ ಅಂತ? ಇಲ್ಲ, ಒಳಗಡೆ ಅಲ್ಲಿ ಎಲ್ಲ ಇರೋರು ತೊಂದರೆ ಕೊಡ್ತಾರೆ. ಯಾಕಂದ್ರೆ ಅಲ್ಲೆಲ್ಲ ಇದ್ದಾಗ ಒಬ್ಬೊಬ್ರು ಒಳ್ಳೆಯವ್ರು ಇರ್ತಾರೆ, ಒಬ್ರು ಕೆಟ್ಟವ್ರು ಇರ್ತಾರೆ, ಒಬ್ರು ಜಲಸ್ ಅವ್ರು ಇರ್ತಾರೆ, ಒಬ್ಬೊಬ್ರು ಆಪೋಸಿಟ್ ಪಾರ್ಟಿಯವ್ರು ಯಾರೋ, ಈಗ ಅವನ ಆಪೋಸಿಟ್ ಫ್ಯಾನ್ ಇರೋರು ಅವ್ರಿಗೆ ಯಾರೋ ಒಳಗೆ ಬಂದಿರ್ತಾರೆ. ಆ ಥರ ಇಂದ ಏನೇನೋ ಸಣ್ಣ ಪುಟ್ಟ ತೊಂದರೆಗಳು ಆಗ್ತಾನೆ ಇರುತ್ತೆ. ಯಾಕಂದ್ರೆ ಜೈಲ್ ಅನುಭವ ನನಗೂ ಇದೆ, ಆದ್ರೆ ನಾನು ಫುಲ್ ರಾಯಲ್ ಆಗಿದ್ದೆ, ರಾಜನ್ ತರ ಇದ್ಬಿಟ್ಟು ಬಂದೆ. ಸೊ ಅದೇ ಹೇಳ್ತಾ ಇದ್ರಿ, ಏನೋ ಹೇಳಿದ್ರೆ ಲಾಸ್ಟ್ ಟೈಮ್ ಕೂಡ ಯಾವುದೋ ಇಂಟರ್ವ್ಯೂ ನೋಡಿದೆ, ನಾನೇನಾದ್ರೂ ಜೈಲ್ ಒಳಗಡೆ ಆಗಿದ್ದ ವಿಚಾರ ಹೇಳ್ಬಿಟ್ರೆ ಅಷ್ಟೇ ಮುಗೀತು, ಇಡೀ ಸ್ಟೇಟ್ ಅಲ್ಲೋಲ ಕಲ್ಲಲ್ಲ ಅಂತ. ಸೊ ಈಗ್ಲಾದ್ರೂ ಹೇಳ್ಬೋದಾ? ಇಲ್ಲೂ ಮತ್ತೆ ಇಲ್ಲ, ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಆಮೇಲೆ ಹೇಳ್ತೀನಿ. ಸೊ ಫೈನಲ್ ಏನ್ ಹೇಳ್ತೀರಾ ಸರ್? ಈ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಸೊ ಏನ್ ಹೇಳ್ತೀರಾ ಸರ್? ಎಲ್ಲ ನೀವೇ ಹೇಳ್ಬೇಕು. ಈಗ ತಿರ್ಗಾ ಜನ ಈ ಒಳ್ಳೆ ಕಾರ್ಯಕ್ಕೂ ಬ್ಯಾಡ್ ಕಮೆಂಟ್ಸ್ ಹಾಕಿ, ಇನ್ನು ಕೆಟ್ಟದಾಗ ಕಮೆಂಟ್ ಹಾಕಿ, ಇನ್ನು ಬೈಯವ್ರು ಬೈಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಬೆಳೀತಾನೆ ಇರ್ತೀನಿ, ನಾನು ಇರೋದೇ ಹಿಂಗೆ, ನನ್ನ ಲೈಫೇ ಹಿಂಗೆ. ನನ್ಗೇನ್ ಅನ್ಸುತ್ತೆ ಅದನ್ನೇ ಮಾಡೋದು. ಯಾರು ಏನು ಕಿತ್ಕೊಳ್ರಿ, ತಿರ್ಗಾ ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೂ ಅಷ್ಟೇ, ನಿಮ್ಮ ಮಗನಿಗೂ ಅಷ್ಟೇ, ಮುಂದಿನ ಪ್ರಾಜೆಕ್ಟ್ಗೂ ಅಷ್ಟೇ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ಸ್. ಸೊ ಇದಿಷ್ಟು ಸತೀಶ್ ಕ್ಯಾಡಬಾಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.